ಸಾಮಾಜಿಕ ಕಾರ್ಯಕರ್ತ ಹಾಗೂ ಅರಳಿಕಟ್ಟೆ ಶಾಲೆಯ ಹಳೆಯ ವಿದ್ಯಾರ್ಥಿ. ಕಳೆದ 2 ದಿನಗಳ ಹಿಂದೆ ಒಂದು ಅರಳಿಕಟ್ಟೆ ಶಾಲೆದ ಒಂದು ವರದಿ ಪ್ರಕಟವಾಗುತ್ತೆ ಒಂದು ಖಾಸಗಿ ಪತ್ರಿಕೆಯಲ್ಲಿ. ಸಾಗರದ ಮತ್ತು ಹೈದರಾಬಾದಿನ ಒಂದು ಸಫಾ ಬೈತುಲ್ ಮಾಲ್ ಸಂಸ್ಥೆಯವರು ಡೆಸ್ಕ್ಗಳು ವಿತರಣೆ ಮಾಡಿದ್ದೀವಿ ಅಂತೇಳಿ. ಅಂದರೆ ಸರ್ಕಾರಿ ಶಾಲೆಗಳಿಗೆ ದಾನ ಮಾಡೋದು ಅದು ಸಮಜಾಯಿಸಿ ಒಳ್ಳೆಯದೇ. ಆ ಸಂಸ್ಥೆ ಏನು ಮಾಡಿದೆ ಅಂದರೆ ಸುಳ್ಳು ಪ್ರಚಾರ ತಗೊಂಡಿದ್ದಾರೆ. ಕೊಟ್ಟಿರೋದು ಹಳೆ ಡೆಸ್ಕ್ಗಳು, 2 ಲಕ್ಷದ ಡೆಸ್ಕ್ಗಳು ಕೊಟ್ಟಿದ್ದೀವಿ ಅಂತೇಳಿ ಒಂದು. ಮತ್ತು ಶಾಲೆಯ ಉನ್ನತ ಶಿಕ್ಷಣದ ಎಲ್ಲ ಜವಾಬ್ದಾರಿಗಳನ್ನು ನಾವೇ ತಗೊಂಡಿದ್ದೀವಿ ಅಂತೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅರಳಿಕಟ್ಟೆ ಶಾಲೆ ಒಂದು ಬಿದ್ದು ಹೋಗ್ತಿತ್ತು, ಶಾಲೆ ಇದು ಬಂದ್ ಮಾಡುವ ಸ್ಥಿತಿಯಲ್ಲಿ ಬಂದಿತ್ತು. ಆ ಸಂದರ್ಭದಲ್ಲಿ ಸ್ಥಳೀಯರು ಮತ್ತು SDMC ಕಮಿಟಿಯವರು, ಅಕ್ಬರ್ ಅವರು, ರಫೀಕು, ನಂತರ ಇಮ್ರಾನ್ ಸಾಗರ್ ಅವರು ಮತ್ತು ಅನೇಕ ಜನ ಇದ್ದಾರೆ, MTS ರಶೀದ್ ಅವರೆಲ್ಲ ಕೂಡ ಪ್ರಯತ್ನ ಪಟ್ಟು ಹೋರಾಟ ಮಾಡಿ ಶಾಸಕರ ಹತ್ರ ಎಲ್ಲ ಬೇಡಿಕೆ ಇಟ್ಟು ಏನು ಬಿದ್ದೋಗ್ತಿರುವ ಶಾಲೆಯನ್ನು ಉತ್ತಮವಾಗಿ ಪರಿವರ್ತನೆ ಮಾಡಿದ್ದಾರೆ. ಆದರೆ ಈ ಸಫಾ ಬೈತುಲ್ ಮಾಲ್ ಏನು ಮಾಡಿದ್ದಾರೆ, ಒಂದು ಹಳೆ ಬೆಂಚನ್ನು ಕೊಟ್ಟು ಇಡೀ ಶಾಲೆಯನ್ನು ನಾವು ವಸ್ತುರಿ ತಗೊಂಡಿದ್ದೀವಿ, ಸುಳ್ಳು ಪ್ರಚಾರದಿಂದ ಏನು ಕಷ್ಟಪಟ್ಟು ಕೆಲಸ ಮಾಡಿದವರ ಹೆಸರು ಹಾಳಾಗ್ತಿದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಮತ್ತೆ ಮುಖ್ಯವಾಗಿ ಸಫಾ ಬೈತುಲ್ ಮಾಲ್ ಏನು ಡೆಸ್ಕ್ಗಳು ಕೊಟ್ಟಿದೆ, ನಾನು ಹೋಗಿ ನೋಡಿದೆ. ಇದು ಒಂದು 500-600 ರೂಪಾಯಿಗೆ ಬೆಲೆ ಬರಲ್ಲ, ಹಳೆ ಡೆಸ್ಕ್ಗಳು ಇದು. ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಹಳೆ ಮನೆಯಲ್ಲಿ ಕೊಟ್ಟಿರೋ ಡೆಸ್ಕಿಗೆ ಬಣ್ಣ ಹೊಡೆದು ತಂದು ಇಡೋ ಥರ ಇಟ್ಟಿದ್ದಾರೆ. ಅವ್ರು ಇನ್ನೂ ಅನೇಕ, ನಾವು ನೀವೇ ಪ್ರಶ್ನೆ ಮಾಡಿದಾಗ ಇಲ್ಲ ಕೇವಲ ಅರಳಿಕಟ್ಟೆ ಶಾಲೆ ಅಲ್ಲ, ಅನೇಕ ಶಾಲೆಗಳಿಗೆ ಕೊಟ್ಟಿದ್ದೀವಿ ನಾವು ಅಂತ ಹೇಳಿದೆ. ನಾನು ಮಾಹಿತಿ ತಗೊಳ್ಳೋ ರೀತಿಯಲ್ಲಿ ಯಾವುದೇ ಶಾಲೆಗಳಿಗೂ ಡೆಸ್ಕ್ ಕೊಟ್ಟಿಲ್ಲ, ಕೇವಲ ಸಮವಸ್ತ್ರ ಮತ್ತು ಬುಕ್ ನೋಟ್ಸ್ಗಳು ಕೊಟ್ಟಿದ್ದಾರೆ. ಏನು ಕಲೀಮುಲ್ಲಾ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಈ ಮಾತನ್ನು, ಲಕ್ಷಗಟ್ಟಲೆ ವೆಚ್ಚದ ನಾವು ದಾನ ಮಾಡಿದ್ದೀವಿ, ಶಾಲೆಯ ಉನ್ನತ ಶಿಕ್ಷಣದ ಜವಾಬ್ದಾರಿ ತಗೊಂಡಿದ್ದೀವಿ ಅಂತ ಹೇಳ್ತಾರಲ್ಲ, ಶಾಲೆಯ ಉನ್ನತ ಶಿಕ್ಷಣದ ಜವಾಬ್ದಾರಿ ತಗೊಳ್ಳೋಕ್ಕೆ ಯಾರ ಹತ್ರ ಅನುಮತಿ ಪಡೆದಿದ್ದಾರಾ, ಮತ್ತು ಅವ್ರು ಕೊಟ್ಟಿರುವ ಡೆಸ್ಕ್ಗಳಿಗೆ 1 ಲಕ್ಷ ವೆಚ್ಚ ಅಂತ ಹೇಳಿರೋದು, ಇದಕ್ಕೆ ದಾಖಲೆ ಏನಾದ್ರು ಇದೆಯಾ ಅವ್ರ ಹತ್ರ ಒಂದು. ಮತ್ತು ಈ ಶಾಲೆ ಬಿಡುವ ಸಂದರ್ಭದಲ್ಲಿ ಏನು ರೂಫಿಂಗ್ ಕೆಲಸ ಇದೆ, ಇದು ಶಾಸಕರು ಕೂಡ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ನಗರಸಭೆಯ 20 ಲಕ್ಷ ನಗರೋತ್ಥಾನ ಅನುದಾನದಲ್ಲಿ 20 ಲಕ್ಷ ವೆಚ್ಚ ಬಂದಿದೆ. ಮತ್ತು ಅನೇಕ ದಾನಿಗಳು ಕಾಂಪೌಂಡು ಮತ್ತು ಇತರರ ಕೆಲಸ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಮೊನ್ನೆ ಬಂದು ಸಫಾ ಬೈತುಲ್ ಮಾಲ್ ಸಂಸ್ಥೆಯವರು ಒಂದು ಫೋಟೋಗೋಸ್ಕರ ಫೋಟೋ ತೆಗ್ದು ತಮ್ಮ ಪ್ರಚಾರಕ್ಕೋಸ್ಕರ ಸುಳ್ಳು ಸುದ್ದಿ ಹಾಕ್ಸೋದು, ಇದು ಎಷ್ಟು ಸರಿ? ಕಲೀಮುಲ್ಲಾ ಅವರು ತಕ್ಷಣ ಅವ್ರು ಹೇಳಿರುವ ಹೇಳಿಕೆಯನ್ನು ವಾಪಸ್ ತಗೋಬೇಕು. ಮತ್ತು ಶಾಲೆಯ CDC ಮತ್ತು SDMC ಸಮಿತಿಯ ಮುಂಭಾಗದಲ್ಲಿ ಅವರು ಕ್ಷಮೆ ಯಾಚಿಸಬೇಕು. ಇಲ್ಲ ಅಂತ ಹೇಳಿದರೆ ಅವರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ, ಮತ್ತು ಅವರ ಸಂಸ್ಥೆ ಎದುರುಗಡೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೂಡ ಅವರು ಕೊಡ್ತೀನಿ.